ಹೇ ಹಾಯ್. ಸೊ ಇವತ್ತು ವಿಡಿಯೋ ಮಾಡಿಲ್ಲ, ಡೈಲಿ ಬ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೋಸ್ಕರ ಸಿ ಎ ರಿಲೇಟೆಡ್ ಕಂಟೆಂಟ್ ಆದರೂ ಮಾಡೋಣ ಅಂತ ಮೊನ್ನೆ ಮಾಡಿದ್ದು. ಸೊ ಅದ್ರ ಬಗ್ಗೆ ಇವತ್ತು ವೀಡಿಯೋ ಮಾಡಿಲ್ಲ ಅಂದರೆ ಯಾಕೆ ಅಂತ, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತ ಹೇಳಿ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ 5:30 ಆಗಿದೆ. ನಾನು ಸ್ಪೋಕನ್ ಇಂಗ್ಲೀಷು ಕೂಡ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಬಿಕಾಸ್ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಇಂಪಾರ್ಟೆಂಟ್ ಅಲ್ಲ, ಅದಕ್ಕೋಸ್ಕರ ರಿಸಲ್ಟಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಅದ್ರ ಜೊತೆಗೆ ಈ ಕಮ್ಯುನಿಕೇಷನ್ ಸ್ಕಿಲ್ಲು ಕೂಡ ಜಾಸ್ತಿ ಮಾಡ್ಕೊಳ್ಳೋಣ ಅಂತ, ಮೀನ್ಸ್ ಅಪ್ಡೇಟ್ ಆಗಬೇಕಲ್ಲ. ಸೊ ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಯಾವುದೂ ಬರೋದಿಲ್ಲ. ಅದಕ್ಕೋಸ್ಕರ ನಿಮಗೆ ಕ್ವಿಕ್ಕಾಗಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ಮತ್ತು ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟು ನಾನು ಆಲ್ರೆಡಿ 2 ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸಿ ಎ ರಿಲೇಟೆಡ್ ಯಾವ್ಯಾವ ಯೂಟ್ಯೂಬ್ ಚಾನಲ್ಸ್ ಫ್ರೀ ಇದ್ದಾವೆ ಮತ್ತು ನೀವು ಯಾವ ಚಾನಲ್ ನೋಡಿದ್ರೆ ನಿಮಗೆ ಇದಾಗುತ್ತೆ ಅಂತ. ಸೊ ನಾನು ಮಾಡೋಣ ಅಂದ್ಕೊಂಡು ಇಷ್ಟೊತ್ತಿಗೆ ಮಾಡ್ಬೋದಾಯಿತು. ಸೊ ಕಂಟಿನ್ಯೂ ಮಾಡ್ತೀನಿ. ನನಗೆ ಡೈಲಿ ಬ್ಲಾಗ್ ಆಗೋದಿಲ್ಲ. ಸೊ ನಾನು ಸಿ ಎ ರಿಲೇಟೆಡ್ ಕಂಟೆಂಟೇ ವೀಡಿಯೋಸ್ ಮಾಡಿಕೊಡ್ತೀನಿ. ಸೊ ಅದ್ರದ್ದೇ ಕೆಲವೊಂದು ಮೆಥಡ್ ಇದ್ದಾವೆ, ಅದನ್ನು ಫಾಲೋ ಮಾಡೋಕ್ಕೆ. ಸೊ ಅದ್ರ ಜೊತೆಗೆ ನಾನು ತೋರಿಸ್ತೀನಿ. ಸೊ ಯಾವ್ಯಾವ ಸಬ್ಜೆಕ್ಟ್ಸ್ ಇದ್ದಾವೆ ಅಂತ ಫಸ್ಟು ತೋರಿಸ್ತೀನಿ. ಆಮೇಲಿಂದ ನಾನು ಯಾವ ಚಾನಲ್ ಫಾಲೋ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ, ಓಕೆನಾ? ನಾನು ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ, ಬಟ್ ಇಲ್ಲಿ ನಮ್ಮ ಹಸ್ಬೆಂಡು ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದಾರೆ. ಸೊ ಅವ್ರ ಐಡಿಯಲ್ಲಿ ನಾನು ಈ ವಿಡಿಯೋಸ್ ಎಲ್ಲ ನೋಡ್ತೀನಿ. ಇಂಗ್ಲೀಷ್ ಫಿಲಮ್ಸು, ಸೊ ಆ ಥರ ಫಿಲಮ್ಸು ಮತ್ತು ಕ್ಲಾಸಸ್ ಎಲ್ಲ ನೋಡ್ತಾಯಿದ್ದೆ. ನನಗೂ ಫ್ಯಾಮಿಲಿ ಪ್ಯಾಕ್ ತೊಗೊಂಡಿದ್ದಾರೆ, ಬಟ್ ಅದು ಇದಾಗಿಲ್ಲ. ಸೊ ಅವ್ರದ್ದು ಐಡಿಯಲ್ಲೇ ಲಾಗಿನ್ ಆಗಿರೋದು. ಸೊ ಅದಕ್ಕೋಸ್ಕರ ನಂದಾದರೆ ಸರ್ಚ್ ಲಿಸ್ಟಲ್ಲಿ ತುಂಬ ಎಲ್ಲ ಬರುತ್ತೆ. ಅಂದರೆ ಜಸ್ಟ್ ಒಂದು ಸರ್ಚ್ ಆಗ್ತಿದ್ದಂಗೆ ನಾನು ಎಲ್ಲದಕ್ಕೆ ಸಬ್ಸ್ಕ್ರೈಬ್ ಆಗಿದ್ದೀನಿ ಮತ್ತು ನೋಟಿಫಿಕೇಷನು ಕೂಡ ಆನ್ ಮಾಡಿದ್ದೀನಿ. ಅದಕ್ಕೋಸ್ಕರ ನಾನು ವೀಡಿಯೋ ಅಂದರೆ ಮೊಬೈಲಲ್ಲಿ ಸಬ್ಸ್ಕ್ರಿಪ್ಷನ್ ಆಗಿರೋದು. ಅದಕ್ಕೋಸ್ಕರ ವೀಡಿಯೋ ಮಾಡೋದಕ್ಕೆ ಬೇಕಲ್ಲ ಮೊಬೈಲು, ಅದಕ್ಕೆ ಟ್ಯಾಬಲ್ಲಿ ನೋಡ್ತಾಯಿದ್ದೆ. ನಂಗೆ ಬೇಗ ಸಿಕ್ಬಿಡುತ್ತದೆ ಇದೇನಲ್ಲ. ಸೊ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು. ಯಾವುದಕ್ಕೆ ಕಾಮರ್ಸ್ ಓದ್ತಾ ಇರೋರು, ಯಾವುದೇ ರಿಲೇಟೆಡ್ ಮೀನ್ಸ್ MBA ಅವರು ಕಾಮರ್ಸ್ ಸ್ಟ್ರೀಮಲ್ಲಿ ಯಾರ್ಯಾರು ಇರ್ತಿರೋ, CA ಓದ್ತಿರೋರು, CMA ಓದ್ತಿರೋರು, ಸೊ ಅವ್ರಿಗೆಲ್ಲ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ಒಂದು ಸ್ವಲ್ಪ ಟಚ್ ಬಂದೇ ಬರುತ್ತೆ. BCom, BBA, BBM, MBA ಅವ್ರಿಗೆಲ್ಲ ಅದು ಕಾಮರ್ಸ್ ಸ್ಟ್ರೀಮಲ್ಲಿ CS ಓದ್ತಾ ಇರೋರ್ಗು. ಸೊ ತುಂಬ ಇದ್ದಾವೆ, ICW. ಸೊ ಅವ್ರಿಗೆಲ್ಲ ಒಂದು ಸ್ವಲ್ಪ ಟಚ್ ಅಂತೂ ಇದ್ದೇ ಇರುತ್ತೆ ಫೈನಾನ್ಷಿಯಲ್ ಅಕೌಂಟು. ಸೊ ಅವ್ರಿಗೆಲ್ಲ ಬರೀ CA ಸ್ಟೂಡೆಂಟ್ಗೆ ಅಷ್ಟೇ ಅಲ್ಲದೆ ಕಾಮರ್ಸ್ ಓದ್ತಿರೋರ್ಗು, ಕಾಮರ್ಸ್ ಸ್ಟ್ರೀಮಲ್ಲಿರೋ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ. ಈ ಕ್ಲಾಸಸ್ಸು ಕೂಡ ಯೂಟ್ಯೂಬಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅವ್ರ ಎಫರ್ಟ್ಗಾದರೂ ನನಗೆ ಅಂದರೆ ನನ್ನ ಚಾನಲು ಗ್ರೋತ್ ಆಗೋದ್ರ ಜೊತೆಗೆ ಅವ್ರಿಗೆ ಯಾರಾದರೂ ಓದ್ತಾ ಇರೋರಿಗೆ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಎಷ್ಟು ಜನ ನೋಡ್ತಿರೋ, ಎಷ್ಟು ಜನ ನೋಡಲ್ವ ಅಂತ, ಬಟ್ ನನ್ನ ಕರ್ತವ್ಯ ನಾನು ಮಾಡ್ತಾಯಿದ್ದೀನಿ. ಸೊ ಲೆಟ್ ಮಿ ಸಿ. ನೋಡಿ, ಇದು ಮಾಡ್ಯೂಲ್ 1, ಫೈನಾನ್ಷಿಯಲ್ ಮ್ಯಾನೇಜ್ ಮಾಡ್ಯೂಲ್ 1, ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್, ಗ್ರೂಪ್ 2. ಓಕೆನಾ? ನಾನು ಹಂಗೆ ಒಂದು ಫೋಟೋ ತಕ್ಕೊಬಿಡ್ತೀನಿ, ಯಾಕಂತಂದರೆ ನನಗೆ ಥಂಬ್ನೈಲ್ ಮಾಡೋಕ್ಕೆಲ್ಲ ಬೇಕಲ್ಲ. ಸೊ ಈ ಥರ ಇಂಟ್ರೊಡಕ್ಷನ್ ಎಲ್ಲ ಇರುತ್ತೆ. ಆ್ಯಕ್ಚುಲಿ ಎಲ್ಲ ಕವರ್ ಆಗಿದೆ ಅಂದ್ಕೊಡ್ತೀನಿ. ಇಲ್ಲೆಲ್ಲ ಕೊಟ್ಟಿರ್ತಾರೆ ನೋಡಿ, ಸಮ್ಮರಿ, ಇಲುಸ್ಟ್ರೇಷನ್ ವಿತ್ ಆನ್ಸರ್ಸು, ಇಂಟ್ರೊಡಕ್ಷನ್ನು, ಕಂಟೆಂಟು ಎಲ್ಲನ. ಸ್ಕಿಲ್ ಸ್ಪೆಸಿಫೈಡ್ ಅಸೆಸ್ಮೆಂಟ್ ಗ್ರಿಡ್ ಅಂತೆಲ್ಲ ಕೊಟ್ಟಿರ್ತಾರೆ. ಸೊ ಹೆವಿ ಕಾಟ ಕೊಡ್ತಾವಳು ಇವಳು. ನೋಡಿ ಯಾವ್ದ್ಯಾವ್ದು ಬರುತ್ತೆ ಅಂತ. ಇಲ್ಲಿ ಸೆಕ್ಷನ್ A ಅಂದರೆ ಸೆಕ್ಷನ್ A ಬಂದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು, ಮಾರ್ಕ್ಸು 15 ಬರುತ್ತೆ, ಪೇಪರು 6 ಲಾಸ್ಟಲ್ಲಿ ಬರುತ್ತೆ. ಇದು ಫಸ್ಟ್ ಮಾಡ್ಯೂಲಲ್ಲಿ ಯಾವುದ್ಯಾವ್ದು ಇರುತ್ತೆ ಅಂತಂದರೆ
ಮಾಡ್ಯೂಲ್ 1ನಲ್ಲಿ ಸ್ಕೋಪ್ ಆ್ಯಂಡ್ ಆಬ್ಜೆಕ್ಟಿವ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು, ಟೈಪ್ ಆಫ್ ಫೈನಾನ್ಸಿಂಗು, ಫೈನಾನ್ಷಿಯಲ್ ಅನಾಲಿಸಿಸು, ಪ್ಲಾನಿಂಗು, ರೇಷಿಯೋ ಅನಾಲಿಸಿಸು, ಕಾಸ್ಟ್ ಆಫ್ ಕ್ಯಾಪಿಟಲು, ಫೈನಾನ್ಸಿಂಗ್ ಡಿಸಿಷನು, ಕ್ಯಾಪಿಟಲ್ ಸ್ಟ್ರಕ್ಚರು, ಫೈನಾನ್ಸಿಂಗ್ ಡಿಸಿಷನ್ ಆಫ್ ಲಿವರೇಜು, ಮತ್ತು ಮಾಡ್ಯೂಲ್ 2 ಅಲ್ಲಿ ಇನ್ವೆಸ್ಟ್ಮೆಂಟ್ ಡಿಸಿಷನು, ಡಿವಿಡೆಂಡ್ ಡಿಸಿಷನು, ಮ್ಯಾನೇಜ್ಮೆಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್, ಈ 3 ಬರುತ್ತೆ. ಸೊ ಇವೆಲ್ಲ ಬಿಗ್ ಚಾಪ್ಟರ್ಸು. ಸೊ ಇದು ಕಾಸ್ಟ್ ಆಫ್ ಕ್ಯಾಪಿಟಲು ಕೂಡ ತುಂಬ ಫಾರ್ಮುಲಾಸ್ ಬರುತ್ತೆ, ನಿಮಗೆ ಕನ್ಫ್ಯೂಸ್ ಆಗುತ್ತೆ. ನೀವು ನಂಬ್ತಿರೋ ಇಲ್ವೋ, ನಾನು ಸ್ಟಾರ್ಟಿಂಗಲ್ಲಿ ನಿಮಗೆ ಜಸ್ಟ್ ಇಂಟ್ರೊಡಕ್ಷನಿಗೆ ತೋರಿಸ್ತಾ ಇದ್ದೀನಿ. ಇದು 15 ಲಿವರೇಜಸ್ ಬರುತ್ತೆ, ಕ್ಯಾಪಿಟಲ್ ಸ್ಟ್ರಕ್ಚರ್ ಬರುತ್ತೆ. ಸೊ ಇದೆಲ್ಲ ನೀವು ಪ್ರಾಕ್ಟೀಸ್ ಮಾಡೋದು, ಯಾವುದು ಬಿಡೋಂಗಿಲ್ಲ. ಸೊ ಇದು ಇಂಟ್ರೊಡಕ್ಷನು, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇಂಟ್ರೊಡಕ್ಷನು ಅದೆಲ್ಲ ಬರುತ್ತೆ. ಹೋಗು ನೀನು ನೋಡಿ. ಆಬ್ಜೆಕ್ಟಿವ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು, ಅಚೀವಿಂಗು, ಈಸು ವ್ಯಾಲ್ಯೂ ಆಫ್ ಫರ್ಮು, ಮತ್ತು ವೆಲ್ತ್ ಮ್ಯಾಕ್ಸಿಮೇಷನು, ಕಾಸ್ಟ್ ಆಫ್ ಕ್ಯಾಪಿಟಲು, ಮತ್ತು ಇದರಲ್ಲಿ NPV ಬರುತ್ತೆ, NPV ಮೆಥಡ್ ಬರುತ್ತೆ. ಡಿವಿಡೆಂಡ್ ಡಿಸಿಷನಲ್ಲಿ ಮೋದಿ ಗಿಲಾನಿ ಅಪ್ರೋಚಸ್ಸು, ಮತ್ತು ಗೋರ್ಡನ್ ಮಾಡಲ್ಲು, ಮತ್ತು ವ್ಯಾಲ್ಯೂ ಆಫ್ ಫರ್ಮು, EBIT, ಸೊ ಸೇಲ್ಸ್ ಅಂದ್ರೇನು, ವೇರಿಯೇಬಲ್ ಕಾಸ್ಟ್ ಅಂದ್ರೇನು, ಸೊ ಅದೆಲ್ಲ ಕೂಡ ಇದರಲ್ಲಿ ಬರುತ್ತೆ. ಮತ್ತು ಡಿಬೆಂಚರ್ಸು, ಫ್ಯೂಚರಲ್ಲಿ ಯಾವ ಥರ ಎಷ್ಟು ನಮಗೆ ರಿಟರ್ನ್ ಬರುತ್ತೆ, NPV ಅಂದ್ರೇನು, ಮತ್ತು IRR ಮೆಥಡ್ ಅಂದ್ರೇನು, ಕ್ವಿಕ್ ರೇಷೋ ಅಂತ ಏನು, ರೇಷೋ ಅನಾಲಿಸಿಸಲ್ಲಿ ಕ್ವಿಕ್ ರೇಷೋ ಅಂತ ಯಾವ ಥರ ಎಸ್ಟಿಮೇಟ್ ಮಾಡ್ತಾರೆ, ಮತ್ತು ಕರೆಂಟ್ ಲಯಬಿಲಿಟಿನ ಯಾವ ಥರ ಎಸ್ಟಿಮೇಟ್ ಮಾಡ್ತಾರೆ. ಸೊ ಇದೆಲ್ಲ ಇಂಟರ್ಪ್ರಿಟೇಷನ್ ಮಾಡ್ತಾರೆ. ಮತ್ತು ಅದ್ರ ವರ್ತು ಹೇಗೆ ತಿಳಿಯೋದು, ಕಂಪ್ನೀಸ್ ವರ್ತು, ಮತ್ತು ಡೆಪ್ಟ್ ಸೆಕ್ಯೂರಿಟೈಸೇಷನ್ ಅಂದ್ರೇನು, ಸೊ ಡೆಪ್ಟನ್ನ ಯಾವ ಥರ ನಾವು ಇದು ಮಾಡೋದು, ಮತ್ತು ಲಿವರ್ ಕಂಪನಿ, ಅನ್ಲಿವರ್ ಕಂಪನಿ, ಸೊ ತುಂಬ ಬರ್ತವೆ ನೋಡಿ. ಇಲ್ಲೆಲ್ಲ ನೋಡಿ, ಎಲ್ಲನೂ ಕೂಡ ಡೀಪಾಗಿ ನಿಮಗೆ ಅರ್ಥ ಆಗುತ್ತೆ. ಫ್ಲೋಟಿಂಗ್ ರೇಟ್ ನೋಟ್ಸು ಇದೆಲ್ಲ, ಸೊ ಇದೆಲ್ಲ ನಿಮಗೆ ಪ್ರಾಕ್ಟಿಕಲ್ ಮಾಡ್ತಾಯಿರೋ ಬರುತ್ತೆ. ಇಲ್ಲಿ ನೋಡಿ, ಫೈನಾನ್ಷಿಯಲ್ ಅನಾಲಿಸಿಸ್ ಆ್ಯಂಡ್ ಪ್ಲಾನಿಂಗ್ ಆ್ಯಂಡ್ ರೇಷೋ ಅನಾಲಿಸಿಸು ನೋಡಿ. ಇದರಲ್ಲಿ ಕ್ಯಾಪಿಟಲ್ ಸ್ಟ್ರಕ್ಚರ್ ರೇಷೋ, ಈಕ್ವಿಟಿ ರೇಷೋ, ಡೆಪ್ಟ್ ರೇಷೋ ನೋಡಿ, ಡೆಪ್ಟ್ ಈಕ್ವಿಟಿ ರೇಷೋ, ಡೆಪ್ಟ್ ಟೋಟಲ್ ಅಸೆಟ್ ರೇಷೋ ನಿಮಗೆ ಲೆಕ್ಚರು ಇದು ಮಾಡಿದಾಗ ಗೊತ್ತಾಗುತ್ತೆ. ಸೊ ಇದೆಲ್ಲ ನೆನ್ಪಿಟ್ಕೋಬೇಕು, ಫಾರ್ಮುಲಾಸು ತುಂಬ ಪ್ರಾಕ್ಟೀಸ್ ಮಾಡಬೇಕು. ಒಂದೊಂದು ಕಾನ್ಸೆಪ್ಟು ಒಂದೊಂದು ಥರ ಇರುತ್ತೆ. ಸೊ ಈ ಥರ ನೋಡಿ, ಇಲ್ಲೆಲ್ಲ ರೇಷಿಯೋಸು ಫಾರ್ಮುಲಾ ಕೊಟ್ಟಿರ್ತಾರೆ. ನೀವು ಏನು ಮಾಡ್ತೀರಾ ಅಂತಂದರೆ ಡೈಲಿನ ಒಂದು ಫಾರ್ಮುಲಾ ಬುಕ್ ಅಂತ ಸಪ್ರೇಟ್ ಮಾಡಿ, ಅದನ್ನು ಕೂಡ ಇದರಲ್ಲೇ ಹೇಳ್ಬಿಡ್ತೀನಿ. ಟೆಕ್ನಿಕ್ಸ ಬೇರೆ ವೀಡಿಯೋಸ್ ಮಾಡಿ ಹೇಳ್ತೀನಿ. ಸೊ ಇಷ್ಟೆಲ್ಲ ಇರುತ್ತೆ ಕೆಲವೊಂದು ಟೆಕ್ನಿಕ್ಸು. ಓಕೆ ನೋಡಿ, ಇದೆಲ್ಲ ಕಾಸ್ಟ್ ಆಫ್ ಕ್ಯಾಪಿಟಲ್ಲು, ಮತ್ತು KE ಅಂದ್ರೇನು, ಕಾಸ್ಟ್ ಆಫ್ ಈಕ್ವಿಟಿ ಅಂದ್ರೇನು, ಕಾಸ್ಟ್ ಆಫ್ ಅರ್ನಿಂಗ್, ರಿಟೈನ್ ಅರ್ನಿಂಗ್ಸ್ ಅಂದ್ರೇನು, ಅದೇನು ಅದೆಲ್ಲ ನಿಮಗೆ ಗೊತ್ತಾಗುತ್ತೆ. ಎಸ್ಪೆಷಲಿ ಸೈನ್ಸ್ ಬ್ಯಾಕ್ಗ್ರೌಂಡಲ್ಲಿ ಬಂದಿರೋಂದರೆ ವೇಟೆಡ್ ಅವರೇಜ್, ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದ್ರೇನು. ಸೊ ಇದೆಲ್ಲ ಒಂದೊಂದು ಥರ ಒಂದೊಂದು ಕೊಟ್ಟಿರ್ತಾರೆ. ನಿಮಗೆ ಐಡಿಯಾಸ್ ಇರಬೇಕು ಯಾವ ಥರ ಫಾರ್ಮುಲಾನ ಪಿಕ್ ಮಾಡಬೇಕು ಅಂತ. ಸೊ ವಿತೌಟ್ ಪ್ರಾಕ್ಟೀಸು ನೀವು ಎಕ್ಸಾಮಲ್ಲಿ ಇವೇ ಕ್ವಶನ್ಸ್ ಬರ್ತವೆ ಅಂತ ಬ್ಲೈಂಡಾಗಿ ಹೋಗಬೇಡಿ. ಯಾಕಂತಂದರೆ ತುಂಬ ಡಿಫ್ರೆಂಟ್ RTP MTP ಇದೆಲ್ಲ ಪಿಕ್ ಮಾಡಿ ಕೊಡ್ತಾರೆ. ICI ಮಾಡಲ್ ಸಿಮಿಲರ್ ಕಾನ್ಸೆಪ್ಟ್ ಇರುತ್ತೆ, ಬಟ್ ಕ್ವಶನ್ಸು ನಿಮಗೆ ಪ್ರಾಕ್ಟೀಸ್ ಮಾಡಿಲ್ಲ ಅಂತಂದರೆ ಲಿಟ್ರಲಿ ಅಟ್ಟರ್ ಫ್ಲಾಪ್ ಆಗೋದಂತೂ ತುಂಬ ಖಂಡಿತ. ಬ್ರೇಕ್ ಇವನ್ ಅನಾಲಿಸಿಸು, ಇದೆಲ್ಲ ಲಿವರೇಜಸ್ಸು. ಅಂದ್ರೆ ಅಷ್ಟೊಂದು ಟಫ್ ಫಾರ್ಮುಲಾಸ್ ಇರೋದಿಲ್ಲ, ಬಟ್ ಫಾರ್ಮುಲಾಸ್ ತುಂಬ ಇರುತ್ತೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ, ಮತ್ತು ಕಾಸ್ಟ್ ಅಕೌಂಟಿಂಗಲ್ಲಿ. ಸೊ ಇದು ಮಾಡ್ಯೂಲ್ 2 ನೋಡಿ, ಈ ಥರ ಇರುತ್ತೆ. ಓಕೆ, ನಾನು ಇದಕ್ಕೆ ಯಾವುದೇ ಬುಕ್ನ ಮೀನ್ಸ್ ಯಾರನ್ನೂ ಕೂಡ ನಾನು ತೊಗೊಂಡಿಲ್ಲ. ಬೇರೆ ಸಪ್ರೇಟ್ ಬುಕ್ಸು ಕಾಸ್ಟ್ ಅಕೌಂಟಿಂಗು, ಅಡ್ವಾನ್ಸ್ ಅಕೌಂಟಿಂಗ್ಗೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಎಲ್ಲ ನಾನು ಮನೇಲಿ ಹೇಳಿದ್ದಿಷ್ಟೇ, ನಿಂಗೆ ಇದನ್ನು ಓದ್ಕೊಂಡ್ರೆ ಸಾಕು, ಇದನ್ನೇ ಓದೋಕ್ಕೆ ಇದು ನೆನ್ಪಿಟ್ಕೊಂಡ್ರೆ ಸಾಕು ಅಂತ.
ಆಮೇಲಿಂದ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ಗೆಲ್ಲ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ಗೆ ಬೇರೆ ನೋಟ್ಸ್ ತೊಗೋಬೋದು, ಬಟ್ ಅದೇ ಈಸಿ ಇದೆ. ಸೊ ನಿಮಗೆ ನಿಮ್ಮ ಇಷ್ಟ, ತುಂಬ ಇದ್ದಾವೆ, ಬಟ್ ಅದಕ್ಕೂ ಕೂಡ ತಗೋಬೋದು ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ಗೆ. ಕೆಲವ್ರು ಹೇಳ್ತಾರೆ ಬೇಡ ಅಂತ. ICA ನೋಡಿ, ಇದೆಲ್ಲ LR ಮೆಥಡು, NPR ಮೆಥಡು ನೋಡಿ, LR ಮೆಥಡು, ಇಂಟರ್ನಲ್ ರೇಟ್ ಆಫ್ ರಿಟರ್ನು, IRR ಮೆಥಡು, ಇಲಿಸ್ಟ್ರೇಷನ್ ಮೆಥಡು, ಮತ್ತು ಇಯರ್ ಮೆಥಡು, ಅವರೇಜ್ ಇನ್ವೆಸ್ಟ್ಮೆಂಟ್ ಬೇಸಿಸಲ್ಲಿ. ಫಾರ್ ಎಕ್ಸಾಂಪಲ್ ನಾವು 5,000 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಸಾರಿ ಇದಾಗಿದೆ, ನಮ್ಮ ಬೆಕ್ಕಿಗಳು ಜಾಸ್ತಿ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುತ್ತೆ. ಇದೆ ಅಂತಲ್ಲ, ಏನು ಮಾಡಬೇಕಾದ್ರೂ ಡಿಸ್ಟರ್ಬ್ ಮಾಡ್ತಾರೆ. ಸೊ PV ರೇಷಿಯೋ, ಸೊ ಅದೆಲ್ಲ ನಾನು ಬೇಕಾದ್ರೆ ತೋರಿಸ್ಕೊಡ್ತೀನಿ. ನಾನು ಎಷ್ಟು ಬರ್ದಿದ್ದೀನಿ, ಎಷ್ಟು ಪ್ರಾಕ್ಟೀಸ್ ಮಾಡಿದ್ದೀನಿ ಅಂತಲೂ ಆ ವೀಡಿಯೋಸ್ ಎಲ್ಲ ಮಾಡ್ತೀನಿ. ಸೊ ನಾನು ಅದನ್ನೇ ಮಾಡ್ತೀನಿ ಇನ್ಮೇಲೆ. ಈ CA ರಿಲೇಟೆಡು ನಾನು ಎಷ್ಟು ಪ್ರಾಕ್ಟೀಸ್ ಮಾಡಿದ್ದೀನಿ ಅಂತ, ಬಿಕಾಸ್ ನನಗೆ ಡೈಲಿ ಬ್ಲಾಗ್ ಮಾಡೋಕ್ಕಾಗಲ್ಲ ಈಗ ಸದ್ಯಕ್ಕೆ. ಸೊ ಇದು ಇನ್ಫಾರ್ಮೇಟಿವ್. ಎಷ್ಟು ಸಪೋರ್ಟ್ ಮಾಡ್ತೀರಾ ಅಂತ ನನಗೂ ಗೊತ್ತಿಲ್ಲ. ನಾನು ಯಾವ ಥರ ವೀಡಿಯೋಸು ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಅಂತಲೂ ನನಗೆ ಯಾವುದೇ ಅಂದಾಜು ಕೂಡ ಇಲ್ಲ, ಯಾವುದೇ ಥರ ಎಕ್ಸ್ಪೆಕ್ಟೇಷನು ಇಲ್ಲ. ಸೊ ಮಾಡೋದು ಎಷ್ಟೋ ಜನಕ್ಕೆ ಲಕ್ ಇರುತ್ತೆ, ಎಷ್ಟೋ ಜನಕ್ಕೆ ಲಕ್ ಇರೋದಿಲ್ಲ. ಸೊ ಆ ಥರ ಲಕ್ ಅಂತ ಅಲ್ಲ. ಸೊ ನಮ್ಮ ಪ್ರಯತ್ನ ಮಾಡ್ತಾ ಇರಬೇಕು. ಪ್ರಾಕ್ಟೀಸ್ ಅಷ್ಟೇ ಇಂಪಾರ್ಟೆಂಟು, ನಮ್ಮ ಪ್ರಯತ್ನ. ಸೊ ಇಲ್ಲಿ ನೋಡಿ, NPV ರೇಷ್ಯೂಸು, ಈ ಥರ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ಸು, ಇದೆಲ್ಲ ನಿಮಗೆ ಬಿಟ್ಟು ನನಗೆ ಫೈನಾನ್ಷಿಯಲ್ ಅಕೌಂಟೇ ತುಂಬ ಕಷ್ಟನಪ್ಪ ಅಂತ ಅನಿಸಿತು. ಬಟ್ ಸ್ಟಾರ್ಟಿಂಗಲ್ಲಿ ನಿಮಗೆ ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ, ಯಾವುದೇ ಸಬ್ಜೆಕ್ಟ್ಸ್ ಆಗಲಿ. ಆಮೇಲಿಂದ ಅದು ಪ್ರಾಕ್ಟೀಸ್ ಮಾಡ್ತಾ ಅದು ಯಾವುದೇ ಅಂತಾಗಲಿ, ಎಲ್ಲದೂ ಕೂಡ ಫಸ್ಟು ಅನ್ಕಂಫರ್ಟಬಲ್ ಅನಿಸುತ್ತೆ. ಆಮೇಲೆ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ CA ಆಗಲೇಬೇಕು ಅಂತ ಇದ್ದರೆ, ಸೊ ನೀವು ಎಷ್ಟು ಕಷ್ಟಪಡೋದಕ್ಕೂ ರೆಡಿ ಇರ್ತೀರ. ನಾವು ಸಕ್ಸಸ್ ಆಗಬೇಕು ಅಂತ ಒಂದು ಮನಸ್ಸಲ್ಲಿದ್ದರೆ, ತುಂಬ ಸೀರಿಯಸ್ನೆಸ್ ಇದ್ದರೆ ನಿಮಗೆ, ಸೊ ಅದೆಲ್ಲ ಕಷ್ಟನೇ ಆಗೋದಿಲ್ಲ. ಇಲಿಸ್ಟ್ರೇಷನ್ 16 ನೋಡಿ, ಪೇ ಬ್ಯಾಕ್ ಪೀರಿಯಡು, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಸೊ ಇದೆಲ್ಲ ನಾನು ತುಂಬ ವಾರ ಆಗಿದ್ದು ಒಂಥರ ಒಳ್ಳೆಯದು ಅಂತ ಹೇಳೋದಿಲ್ಲ, ಬಟ್ ನಮಗೆ ಸ್ವಲ್ಪ ಟೈಮ್ ಸಿಕ್ತು ಅಂತ ಹೇಳ್ಬೋದು. ಸೊ ಇದೆಲ್ಲ ಇರೋದು ನೋಡಿ, PV ರೇಷ್ಯೂಸು ಇದೆಲ್ಲನ. ಇದೊಂದು ಸ್ವಲ್ಪ ಇದೆಲ್ಲ ಪ್ರಾಕ್ಟೀಸ್ ಮಾಡಬೇಕು. ಸೊ ಪರವಾಗಿಲ್ಲ. ಇನ್ನು ಇದಾದಮೇಲೆ ಡಿವಿಡೆಂಡ್ ಡಿಸಿಷನ್ಸು. ನನಗೆ ಅಂತ ಇತ್ತು ಅಂದರೆ ಕಾಸ್ಟ್ ಅಕೌಂಟಿಗೆ ಚೆನ್ನಾಗಿ ಮಾಡ್ತೀನಿ ಅನ್ನೋ ಭರವಸೆ ಇತ್ತು. ಬಟ್ ಅದರಲ್ಲಿ ಕೆಲವೊಂದು ಜಾಬ್ ಕಾಸ್ಟಿಂಗು ಮತ್ತು ಬ್ಯಾಚ್ ಕಾಸ್ಟಿಂಗು ಮಾಡಿದ್ದೆ, ಬಟ್ ಲಾಸ್ಟಲ್ಲಿ ಪ್ರಾಕ್ಟೀಸ್ ಮಾಡ್ತಿರೋದು ನನಗೆ ಸ್ವಲ್ಪ ಕಷ್ಟ ಆಯಿತು ಅನ್ನಿಸ್ತು. ಸೊ ಅದಕ್ಕೆ ಯಾವುದೂ ಬಿಡೋದಕ್ಕಾಗೋದೇ ಇಲ್ಲ. ICA ಯಾವ ಥರ ಪಿಕ್ ಮಾಡ್ತಾರೆ ಕ್ವಶನ್ಸ್ ಅಂತ ನಾವು ಆ್ಯಕ್ಚುಲಿ ಇಮ್ಯಾಜಿನೇಷನ್ ಕೂಡ ಮಾಡೋದಕ್ಕಾಗೋದಿಲ್ಲ. ABC ಅನಾಲಿಸಿಸ್ ಒಂದ್ಸಲಿ ವರ್ಕೌಟ್ ಆದರೂ ಆಗುತ್ತೆ, ಒಂದ್ಸಲಿ ಇಟ್ ಡಿಪೆಂಡ್ ಅಪಾನ್ ಲಕ್ ಅಷ್ಟೇ. ಓಕೆ ನೋಡಿ, ಇದಾಯಿತಾ. ಇದು ಡಿವಿಡೆಂಡ್ ಡಿಸಿಷನ್ಸಲ್ಲಿ ಫಾರ್ಮುಲಾಸ್ ಎಲ್ಲ ನೆನ್ಪಿಟ್ಕೋಬೇಕು. ಬಟ್ NPV IRR ಮೆಥಡ್ ತುಂಬ ಈಸಿ ಇರುತ್ತೆ. ತುಂಬ ಈಸಿ ಇರುತ್ತೆ ಅಂದರೆ ನನಗೆ ಈಸಿ ಅನ್ನಿಸ್ತು. ಸೊ ನಿಮಗೆ ಫಾರ್ಮುಲಾ ಇನ್ನೊಂದು ಏನು ಗೊತ್ತಾ, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ನೀವು ಫಾರ್ಮುಲಾ ಗೊತ್ತಿಲ್ಲ ಅಂತಂದರೆ ನಿಮಗೆ ಎಷ್ಟು ಪ್ರಾಕ್ಟೀಸ್ ಮಾಡಿದರೂ ಲಿಟ್ರಲಿ ತುಂಬ ಕಷ್ಟ ಆಗುತ್ತೆ. ಎಲ್ಲನೂ ಫಸ್ಟು ಇದಕ್ಕೂ ಕೂಡ ಇದನ್ನು ಹೇಳ್ತೀನಿ, ಯಾವ ಥರ ನೀವು ಇದು ಮಾಡೋದು ಅಂತ. ನನಗೂ ಕೂಡ ನಾನು ಇದಕ್ಕೆ ಇಳಿದ್ಮೇಲೆ ಅವಾಗ ಅನ್ನಿಸ್ತು, ನಾವು ಫಾರ್ಮುಲಾನ ನೀಟಾಗಿ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು ಡೇ ಟು ಡೇ ಬೇಸಿಸಲ್ಲಿ, ಅಂದರೆ ಕಷ್ಟ ಆಗುತ್ತೆ. ಓಕೆ ನೋಡಿ, ಇದರಲ್ಲಿ ಗ್ರೋತ್ ರೇಟ್ ಎಲ್ಲ ಬರುತ್ತೆ. ನೋಡಿ, ಇಲ್ಲಿ ಗಾರ್ಡನ್ ಮಾಡಲ್ಸ್, ಓಕೆನಾ.
ಇದೆಲ್ಲ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ ಹೋದ್ಮೇಲೆ. ವಾಟರ್ ವಾಲ್ಟರ್ ಮಾಡಲ್ಸ್, ಮೊದಗಿಲನೆ ಅಪ್ರೋಚಸ್ಸು, ಅಸಂಪ್ಷನ್ ಆಫ್ ಗೋರ್ಡನ್ ರಿವೈಸ್ಡ್ ಮಾಡಲ್ಸು, ಬರ್ಡ್ ಇನ್ ಹ್ಯಾಂಡ್ ಥಿಯರಿ. ಸೊ ಈ ಥರ ಎಲ್ಲ ತುಂಬ ಬರುತ್ತೆ ಥಿಯರೀಸು, ಗ್ರೋತ್ ಮಾಡಲ್ಸು, ಲೈಕ್ ಮಲ್ಟಿಪಲ್ಸ್ MCQ ಕೂಡ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಇದೆಲ್ಲ ಬರುತ್ತೆ. ಸೊ ಇದೆಲ್ಲ ಇಂಟ್ರೊಡಕ್ಷನ್ನು. ಇದು 50 ಮಾರ್ಕ್ಸಿಗೆ L2 ಮತ್ತು ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟು. ಲಿಟ್ರಲಿ ನಾನು ಇದನ್ನು ನನಗೆ ಯಾಕೋ ತುಂಬ ಹೆವಿ ಅಷ್ಟೊಂದು ಪ್ರಾಕ್ಟೀಸ್ ಮಾಡಿದ್ದೆ 2 ಸಲ, ಬಟ್ ಲಾಸ್ಟಲ್ಲಿ ನನಗೆ ಆಲ್ಮೋಸ್ಟ್ ಎಲ್ಲ ಪಿಕಪ್ ಮಾಡಿದ್ದೆ. ಸೊ ಇದ್ರ ಬದಲು ರೇಷೋ ಅನಾಲಿಸಿಸ್ಗೆ ಹೋಗೋಣ ಅಂತೇಳಿ ರೇಷೋ ಅನಾಲಿಸಿಸ್ನ ನಾನು ಇದರಲ್ಲೂ ಕೂಡ ಬರುತ್ತೆ ನೋಡಿ. ಸೊ ಯಾವುದೂ ಬಿಡಬೇಡಿ. ಇನ್ಕ್ರಿಮೆಂಟಲ್ ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ಟು, ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನು, ಸೊ ಇದೆಲ್ಲ ಬರುತ್ತೆ. ಇದೆಲ್ಲ ಫುಲ್ಲು ಆಲ್ಮೋಸ್ಟ್ ಇದು ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟೇ. ಇದಿಷ್ಟು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟು. ಹೀಗೆ ಬರೋದೇ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್. ನೀವು ತುಂಬ ಸ್ಕೋರ್ ಮಾಡಬೇಕು ಅಂತಂದರೆ 50 ಮಾರ್ಕ್ಸಲ್ಲಿ ಪಿಕ್ ದಿಸ್. ಹಂಗಂದ್ರೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಿಡೋಕ್ಕೆ ಹೋಗಬೇಡಿ. ಸೊ ಎಲ್ಲರೂ ಫಿಕ್ಸ್ ಮಾಡಿ, ಬಟ್ ಇದನ್ನು ಸ್ವಲ್ಪ ಜಾಸ್ತಿ ಚೆನ್ನಾಗೆ ಓದ್ಕೊಳ್ತಾ ಇದ್ದೆ ನಿಮಗೆ ಈಸಿ ಇರುತ್ತೆ. ತುಂಬ ಫಾಸ್ಟ್ ಟ್ರ್ಯಾಕ್ ಕ್ಲಾಸಸ್ ಎಲ್ಲ ಇರುತ್ತೆ. ಸೊ ಅದ್ರ ಬಗ್ಗೆನೂ ಹೇಳ್ತೀನಿ. ಸೊ ನೋಡಿ, ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟು 50 ಮಾರ್ಕ್ಸಿಗೆ ಇದೆ. ಆಲ್ಮೋಸ್ಟ್ ಲೈಕ್ ಎಕಾನಮಿಕ್ಸ್ ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ. ನೋಡಿ, ಇಂಟ್ರೊಡಕ್ಷನ್ ಟು ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟು, ಸ್ಟ್ರಾಟಜಿಕ್ ಅನಾಲಿಸಿಸ್, ಎಕ್ಸ್ಟರ್ನಲ್ ಎನ್ವೈರನ್ಮೆಂಟು, ಮತ್ತು ಸ್ಟ್ರಾಟಜಿಕ್ ಅನಾಲಿಸಿಸು, ಇಂಟರ್ನಲ್ ಎನ್ವೈರನ್ಮೆಂಟು. ಈಸಿ ವರ್ಡ್ಸ್ ಇರುತ್ತೆ ಇದರಲ್ಲೆಲ್ಲ. ಸ್ಟ್ರಾಟಜಿಕ್ ಚಾಯ್ಸಸ್ಸು, ಯಾವ ಥರ ಸ್ಟ್ರಾಟಜಿ, ಬಿಸ್ನೆಸ್ ಸ್ಟ್ರಾಟಜಿ ಇರುತ್ತೆ, ಸ್ಟ್ರಾಟಜಿಕ್ ಇಂಪ್ಲಿಮೆಂಟೇಷನ್ ಯಾವ ಥರ ಮಾಡೋದು, ಇವ್ಯಾಲ್ಯೂಯೇಷನ್ ಯಾವ ಥರ ಮಾಡೋದು. ಸೊ ಅದ್ರ ರಿಲೇಟೆಡ್ ಎಲ್ಲ ಇರುತ್ತೆ. ಇದರಲ್ಲಿ ವಿಷನ್ ಅಂದ್ರೇನು, ಮಿಷನ್ ಅಂದ್ರೇನು, ಇಂಟ್ರೊಡಕ್ಷನ್ನು, ವಾಟ್ ಈಸ್ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟು, ಅದೆಲ್ಲ ಬೇಸಿಕ್ಸ್ ಎಲ್ಲ ಇರುತ್ತೆ. ನಿಮಗೊಂದು ಇಂಟ್ರೊಡಕ್ಷನ್ ವೀಡಿಯೋಸ್ ಮಾತ್ರ ಮಾಡ್ತಾಯಿದ್ದೀನಿ. ವ್ಯಾಲ್ಯೂಸು ಮತ್ತು ಚಾಪ್ಟರ್ ಓವರ್ ಸ್ಟ್ರಾಟಜಿಕ್ ಅನಾಲಿಸಿಸ್ ಅಂದರೆ ಏನು, ಕ್ಯಾಶ್ ಕವ್ ಅಂದ್ರೇನು. ಸೊ ನೀವು ಮಲ್ಯ ಇಂಟರ್ವ್ಯೂ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಹೋಲ್ಡಿಂಗ್ ಕಂಪ್ನೀಸ್ ಬರ್ತವೆ ಮತ್ತು ಸಬ್ಸಿಡಿಯರಿ ಕಂಪ್ನೀಸ್ ಎಲ್ಲ ಬರುತ್ತೆ. ಅದಕ್ಕೆ ಕಾರ್ಪೊರೇಟ್ ಆ್ಯಂಡ್ ಅದರ್ಸ್ ಲಾಲಿ ಗೊತ್ತಾಗುತ್ತೆ ವಾಟ್ ಈಸ್ ಹೋಲ್ಡಿಂಗ್ ಕಂಪ್ನಿ ಅಂತ. ಇದರಲ್ಲಿ ಗೊತ್ತಾಗುತ್ತೆ ನಿಮಗೆ ಕ್ಯಾಶ್ ಕೌಸ್ ಅಂದ್ರೇನು, ಮೀನ್ಸ್ ಕ್ಯಾಶ್ ಕವ್ ಅಂದ್ರೇನು, ಸ್ಟಾರ್ ಅಂದ್ರೇನು ಅದೆಲ್ಲ. ಮತ್ತು ಪ್ರಾಡಕ್ಟ್ ಸೈಕಲ್ಸು, ಕಂಪನೀಸ್ ಪ್ರಾಡಕ್ಟ್ ಸೈಕಲ್ಸು, ಗ್ರೋತು, ಆಮೇಲೆ ಮೆಚುರಿಟಿ, ಆಮೇಲೆ ಡಿಕ್ಲೈನ್ ಸ್ಟೇಜಸ್ಸು. ಸೊ ಅದೆಲ್ಲ ತುಂಬ ಇರುತ್ತೆ. ಸೊ ಅದೆಲ್ಲ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ಇರುತ್ತೆ. ಸೊ ನೀವು ಕಾಮರ್ಸ್, ಎಕನಾಮಿಕ್ಸು ಓದಿರೋರಿಗೆ ಇದೆಲ್ಲ ಗೊತ್ತಿರುತ್ತೆ. ಮೈಕ್ರೋ ಮ್ಯಾನೇಜ್ಮೆಂಟ್ ಅಂದ್ರೇನು, ಮೈಕ್ರೋ ಮ್ಯಾನೇಜ್ಮೆಂಟ್ ಅಲ್ಲ, ಮೈಕ್ರೋ ಎನ್ವೈರ್ಮೆಂಟ್ ಮತ್ತು ಮ್ಯಾಕ್ರೋ ಎನ್ವೈರ್ಮೆಂಟ್. ಸೊ ಯಾವ ಥರ ಡಿಪೆಂಡ್ ಆಗುತ್ತೆ, ಜಿಯೋಗ್ರಫಿಕಲ್ ಲೊಕೇಶನ್ಸು. ಸೊ ಅದೆಲ್ಲ ಇದರಲ್ಲಿ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಎಲ್ಲದಕ್ಕೂ ರಿಲೇಟೆಡ್ ಇದ್ದೇ ಇರುತ್ತೆ. ಅಡ್ವಾನ್ಸ್ ಅಕೌಂಟಿಂಗಲ್ಲಿ ಬಾರ್ಗೇನಿಂಗ್ ಪವರ್ಸು, ಬೈಯರ್ಸು, ರೈವರಿ ಇನ್ ದ ಇಂಡಸ್ಟ್ರಿ. ಸೊ ಇದೆಲ್ಲ ಬರುತ್ತೆ. ಸೊ ಇಷ್ಟಾಗಿತ್ತು ಇಂಟ್ರೊಡಕ್ಷನ್ನು, ಇಷ್ಟು ಬರುತ್ತೆ ನೋಡಿ. ಇದರಲ್ಲಿ ಸ್ಟ್ರಾಟಜಿಕ್ ಚಾಯ್ಸಸ್ಸು. ಸೊ ಇದೆಲ್ಲ ಬರುತ್ತೆ ನೋಡಿ. ಕಾರ್ಪೊರೇಟ್ ಲೆವೆಲು, ಬಿಸ್ನೆಸ್ ಲೆವೆಲು, ಫಂಕ್ಷನಲ್ ಲೆವೆಲು, ಏನೇನು ಮಾಡ್ತಾರೆ ಅಂತ ಎಲ್ಲ ಡೀಟೇಲ್ಸ್ ಬರುತ್ತೆ. ಇಷ್ಟು ಇದು 3 ಸಬ್ಜೆಕ್ಟ್ ಬಂದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸಬ್ಜೆಕ್ಟ್ 6 ಅಂತ ಹೇಳ್ಬೋದು ನೋಡಿ. ಇದು ಕಲ್ಲಾರಿಯ ಕೇಟಲ್ ಅಂತ ಇದೆ. ಇವ್ರದ್ದು ಚೆನ್ನಾಗಿರುತ್ತೆ. ನಾನು ಲಾಸ್ಟಲ್ಲಿ ನನಗೆ ಸಿಕ್ಕಿತ್ತು. ಇಲ್ಲಿ ನೋಡಿ, ಲಿವರೇಜಸ್ಸು ನೋಡಿ, ಲಿವರೇಜಸ್ 1, ಲಿವರೇಜಸ್ 2, ಮತ್ತು ಅವ್ರಿಗೆಲ್ಲ ಟೆಕ್ನಿಕ್ಸ್ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಇದು ಕ್ಯಾಲ್ಸಿ ಟೆಕ್ನಿಕ್ಸು. ಇದು ನೋಡಿ, ನಿಮಗೆ ಲಿಂಕು ಕೂಡ ಹಾಕ್ಕೊಡ್ತೀನಿ. ಬೈ ಕಲ್ಲಾರಿಯ ಕೇಟಲು ನೋಡಿ. ಒಂದು ಸ್ವಲ್ಪ ಫೋಕಸ್ ಮಾಡ್ತೀನಿ. ಈ ವಿಡಿಯೋ ಫುಲ್ಲಾಗಿ ನೋಡಿದ್ರೆ ಮಾತ್ರ ನಿಮಗೆ ಗೊತ್ತಾಗೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಕ್ಸ್ಪ್ಲೇನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ.
ಫೈನ್. ನೋಡಿ ತುಂಬ ಎಲ್ಲ ಚಾಪ್ಟರ್ಸು ತುಂಬ ಚೆನ್ನಾಗಿದ್ದಾವೆ. ಮತ್ತು ಇ ಬಿ ಟಿ ಅನಾಲಿಸಿಸು, ಕಾಸ್ಟ್ ಆಫ್ ಕ್ಯಾಪಿಟಲು ನೀಟಾಗಿ ಎಲ್ಲ ICI ಮಾಡಲ್ಸು, RTP MTP ಆಲ್ಮೋಸ್ಟ್ ಸಾಲ್ವ್ ಮಾಡಿದ್ದಾರೆ. ನೀವು ನಿಜವಾಗ್ಲೂ ಇದನ್ನ ನಮ್ಮ ಮುಂಚೆಲ್ಲ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರೋದು ಅನಿಸುತ್ತೆ. ನೋಡಿ ಇಲ್ಲೆಲ್ಲ ವಾಟ್ ಇಸ್ ದ GT ಬಟನ್ ಅಂತ ಎಲ್ಲ ಹೇಳಿದ್ದಾರೆ. ಸೊ ನಿಮಗೆ ಕಾಮರ್ಸ್ ಸ್ಟ್ರೀಮಲ್ಲಿದ್ದರೆ ಇದೆಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಾನು ಇದನ್ನೊಂದು ಫೋಟೋನ ತಗೊತೀನಿ, ನಿಮಗೆ ಹಾಕಿರ್ತೀನಿ, ಓಕೆನಾ? ಇದು ನಿಮಗೆ ಇವು ತುಂಬ ಹೆಲ್ಪ್ಫುಲ್ ಆಗುತ್ತೆ. ತುಂಬ ಎಲ್ಲ ಇದ್ದಾವೆ, 44 ವೀಡಿಯೋಸ್ ಇದ್ದಾವೆ. ತಮಾಷೆನೇ ಅಲ್ಲ, ವೀಡಿಯೋಸು ಚೆನ್ನಾಗಿ ಮಾಡಿದ್ದಾರೆ. ಅಷ್ಟು ತಾಳ್ಮೆಯಿಂದ, ಅಷ್ಟು ಪೇಷನ್ಸಿಂದ ನೀವು ಒಂದ್ಸಲ ವಿಸಿಟ್ ಮಾಡಲೇಬೇಕು. ಸೊ ಇವ್ರದ್ದೊಂದು ಚೆನ್ನಾಗಿದೆ. ಇವ್ರದ್ದು ನಿಮಗೆ ಫಾಸ್ಟ್ ಟ್ರ್ಯಾಕ್ ಕ್ಲಾಸಸ್ಸು ಕೂಡ ಸರ್ದು ಇವ್ರದ್ದು ಚೆನ್ನಾಗಿದೆ, ಫಾಸ್ಟ್ ಟ್ರ್ಯಾಕ್ ಕ್ಲಾಸಸ್ ಕೂಡ. ಬಟ್ ಎಲ್ಲನೂ ಫಾಲೋ ಮಾಡೋಕ್ಕಾಗೋದೇ ಇಲ್ವೇ? ನನಗೆ ನಿಜ ICI ಅಂತೂ ಇದಕ್ಕೆ ನಾನು ರೆಕಮೆಂಡ್ ಮಾಡಲ್ಲ. ನಂಗೆ ಅವ್ರು ತುಂಬ ಫಾಸ್ಟಾಗಿ ಮಾಡ್ಕೊಂಡು ಹೋಗ್ತಾರೆ. ನಂಗೆ ಅದು ಇಷ್ಟ ಆಗಲಿಲ್ಲ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ. ನಾನು ಅದನ್ನು ತುಂಬ ಕ್ಲಾಸಸ್ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ, ಯಾರೇನಾದ್ರು ಅಂದ್ಕೊಳ್ಳಿ. ಸೊ ಮತ್ತು ಸರ್ ರಾಹುಲ್ ಪಾಂಚಾಲ್, CA ರಾಹುಲ್ ಪಾಂಚಾಲು, ಆ ಸರ್ ಕೂಡ ರಿವಿಸನ್ಸ್ ನಿಮಗೆ ಕ್ವಿಕ್ಕಾಗಿ ಅರ್ಥ ಆಗಿಲ್ಲದು ಕೂಡ ರಿವಿಸನ್ಸ್ ನೋಡಬೇಕಂದ್ರೆ ಈ ಕ್ಲಾಸಸ್ನ ನೋಡಿ. ಇದು ಕೂಡ ಚೆನ್ನಾಗಿದೆ, ಅದನ್ನು ಕೂಡ ನಿಮಗೆ ಥಂಬ್ನೈಲಲ್ಲಿ ಹಾಕಿರ್ತೀನಿ. ಇದನ್ನು ಕೂಡ ನೀವು ನೋಡ್ಬೋದು. ಅವರಿಗೆ 2025-24 ಬ್ಯಾಚಸ್ಗೆಲ್ಲ ಮಾಡಿರ್ತಾರೆ. ಸೊ ಸ್ವಪ್ನಿಲ್ ಪಟಾಣಿ CA ಕ್ಲಾಸಸ್ಸು, ನೀವೇನಾದ್ರು ಕ್ಲಾಸ್ ಪೇಯ್ಡಪ್ ಕ್ಲಾಸಸ್ ಮಾಡೋಂಗಿದ್ರೆ ಗೊತ್ತಿಲ್ಲ, ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅವ್ರು ಯಾವ ಥರ ಮಾಡ್ತಾರೆ ಅಂತ. ಬಟ್ ತುಂಬ ಹೇಳೋರು, ತುಂಬ ಡೆಮೋ ಕ್ಲಾಸಸ್ ಕೊಡ್ತಾರೆ. ಬಟ್ ಸುಮ್ಮನೆ ಜೋಕು. ಅಲ್ಲಿ ಈ ಥರ ಆಲ್ಮೋಸ್ಟು ಏನು ಹೇಳೋದು, ನಾನು ಯಾವುದೂ ರಿವ್ಯೂ ಕೊಡ್ತಿಲ್ಲ. ಬಟ್ ನಾವು ಕ್ಲಾಸಸ್ ಅಟೆಂಡ್ ಮಾಡಿ ನಾನು ನೋಡಿದಾಗ ಒಂದು ಅರ್ಧ ವೀಡಿಯೋವರೆಗೂ ಸುಮ್ಮನೆ ಟೈಮ್ ಪಾಸ್ ಮಾಡಿರ್ತಾರೆ. ಇನ್ನು ಅರ್ಧ ವೀಡಿಯೋ ಮಾತ್ರ ಸ್ವಲ್ಪ ಏನಾದರೂ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ಡೋಂಟ್ ಫಾಲೋ. ನಿಮಗೆ ಫ್ರೀ ಕ್ಲಾಸಸ್ ಬೇಕು ಅಂತಲೇ ಫಾಲೋ ಮಾಡೋಕ್ಕೆ ಹೋಗ್ಬೇಡಿ, ಅದೆಲ್ಲ ತುಂಬ ಟೈಮ್ ವೇಸ್ಟು. ಸುಮ್ಮನೆ ನಾವು ಹೆಸರಿಗೆ ಅಂತ ಹೇಳ್ತೀವಿ, ಬಟ್ ಅವ್ರಿಗಿಂತ ಚೆನ್ನಾಗಿ ಮಾಡೋರು ಕೂಡ ಇರ್ತಾರೆ. ನೋಡಿ ಇವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸುಮ್ಮನೆ ನಿಮಗೆ ಫ್ರೀ ಕ್ಲಾಸಸ್ ಬೇಕು, ನಿಮಗೆ ಯಾವುದೋ ವರ್ಕು ಅಂದರೆ ಯಾವುದೋ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ, ನಿಮಗೆ ಅರ್ಥ ಆಗಲಿಲ್ಲ, ನಿಮ್ಮ ಹತ್ರ ಮೊಬೈಲ್ ಅಂತೂ ಎಲ್ಲರ ಹತ್ರ ಇದ್ದೇ ಇರುತ್ತೆ. ಸೊ ನೀವು ಯಾರನ್ನ ಡೌಟ್ ಕೇಳೋದಕ್ಕಿಂತ ಲೆಕ್ಚರರ್ಸು ಅವರೆಲ್ಲ ಸಡನ್ನಾಗಿ ಅವ್ರಿಗೂ ಕೂಡ ನೀವು ಮನೇಲಿ ಮಾಡ್ಬೇಕಾದ್ರೆ ಹೇಳೋಕ್ಕಾಗೋದಿಲ್ಲ. ಆ ಟೈಮಲ್ಲಿ ನೀವು ಯೂಟ್ಯೂಬ್ನ ಸುಮ್ಮನೆ ಕ್ಲಿಕ್ ಮಾಡಿ ವಿಡಿಯೋ ನೋಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ. ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ಗೆ ಹೇಳಿಬಿಡ್ತೇನೆ. ನಿಮಗೆ ನಿಜವಾಗ್ಲೂ ಮಾಡಿ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ CA ಇಂಟರಲ್ಲಿ ನನಗೆ ಇವರೆಲ್ಲ ನೋಡಿಲ್ಲ, ಗೊತ್ತಿಲ್ಲ ನನಗೆ ಅಷ್ಟೊಂದು. ಓಕೆ, ICI ಕೂಡ ಚೆನ್ನಾಗಿದೆ. ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ ಅವರು ಕೂಡ ಚೆನ್ನಾಗಿ ಮಾಡ್ತಾರೆ. ಈ ಸರು ಕೂಡ ಚೆನ್ನಾಗಿ ರಿವಿಷನ್ಸ್ ಮಾಡ್ತಾರೆ. ಇವ್ರ ಹೆಸರೇನು ರಿಷಬ್ ಜೈನು ಕೂಡ ಚೆನ್ನಾಗಿ ಮಾಡ್ತಾರೆ, ಅವನು ಕೂಡ ಫಾಲೋ ಮಾಡಿ. ಮತ್ತು ಆಡಿಟಿಂಗ್ಗೆ ನೀರಜ್ ಅವರ ಓಕೆ, ಅವರು ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ. ಸೊ ನಿಮಗೆ ಇಂಗ್ಲೀಷಲ್ಲಿ ಬೇಕು ಅಂತಂದರೆ ಇಲ್ಲಿ ಒಂದು ಫುಲ್ ರಿವಿಷನ್ಸ್ ಆಡಿಟಿಂಗ್ ಇವರು ಕೂಡ ಮಾಡ್ತಾರೆ. CA ರಾಮ್ ಹರ್ಷ ಅಂತ, ಅವರು ಕೂಡ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಹೋಯ್ತಪ್ಪ ಕ್ಲಾಸಸ್ಸು. ವೆಯ್ಟ್ ನೋಡಿ, ಇವ್ರದ್ದು ಅಂದರೆ ಫುಲ್ಲು ಎಲ್ಲ ಪೇಯ್ಡ್ ಅಪ್ ಕ್ಲಾಸಸ್ ಇರೋದಿಲ್ಲ. हमें क्या करना पड़ेगा, चेंज लेकर आना पड़ेगा ऑर्गेनाइजेशन में, और एम्प्लॉयज़ की हेल्प करनी पड़ेगी कि वो इन चेंजेस से अडेप्ट हो पाएँ, एडजस्ट कर पाएँ. सो ये हमारा फर्स्ट पर्सपेक्टिव. ಸೊ ಇದು ನೋಡಿ, ಇದರಲ್ಲಿ ಒಂದು 5 ಚಾಪ್ಟರ್ಸ್ ಇದ್ದಾವೆ ಅಂದ್ಕೊಳ್ಳಿ. ಅದರಲ್ಲಿ 3 ಚಾಪ್ಟರ್ಸು 2 ಚಾಪ್ಟರ್ಸ್ ಫ್ರೀಯಾಗಿ ಕೊಟ್ಟಿದ್ದಾರೆ, ಇನ್ನು ಉಳಿದ ಚಾಪ್ಟರು ಪೇಯ್ಡ್ ಕ್ಲಾಸಸ್ಸು. ಸೊ ಇವರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ನೀವು ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನಿಜ ಯೂಟ್ಯೂಬಲ್ಲಿ ತುಂಬ ಒಳ್ಳೊಳ್ಳೆ ಕ್ಲಾಸಸ್ ಇದ್ದಾವೆ. ನಿಮಗೆ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ ರಿವಿಷನ್ಸ್ ಬಂದು ಸರ್ದು ಹೇಳ್ತೀನಿ. ವೇಟ್, ನಿಮಗೆ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ ರಿವಿಷನ್
ನಂಗೆ ಅವ್ರದ್ದು ಲಿಟ್ರಲಿ ತುಂಬ ಲಾಸ್ಟ್ ಮೂಮೆಂಟಲ್ಲಿ ನಿಮ್ಗೆ ಯಾವುದಾದ್ರು ಮರ್ತೋಗಿದ್ರೆ ಅರ್ಥ ಆಗಿಲ್ಲ ಅಂತಂದರೆ ಇದನ್ನು ನೋಡಿ ಅರ್ಥ ಆಗುತ್ತೆ. ನಾನು ನೋಟ್ಸ್ ಕೂಡ ಮಾಡಿದ್ದೆ. ವೆಯ್ಟ್, ಇದು ಸಿ ಎ ಹರೀಶ್ ಕೃಷ್ಣನು Hi guys, what's up? I hope everybody is ನೋಡಿ. ಇದನ್ನು ಕೂಡ ನಾನು ಫೋಟೋ ತಕ್ಕೋತೀನಿ ನಿಮಗೆ ನೋಡಿ. ಸಿ ಎ ಹರೀಶ್ ಕೃಷ್ಣನ್ ಚೆನ್ನಾಗಿ ಮಾಡಿದ್ರು ನಿಜವಾಗ್ಲೂ. ರಿವಿಷನ್ಸ್ ಅಂತೂ ಸಖತ್ತಾಗಿ. ನೀವು 8 hours ಇದೆ ಆಲ್ಮೋಸ್ಟು. ನಾನು ನೋಡಿದ್ದೆ 8 hours ಕಂಪ್ಲೀಟ್ ಮಾಡಿರೋ. ನಿಜವಾಗ್ಲೂ ನಿಮಗೆ ಲಾಸ್ಟ್ ಮೂಮೆಂಟಲ್ಲಿ ಏನಾದರೂ ಬೇಕಾದರೆ ಅರ್ಥ ಆಗಲಿಲ್ಲ ಅಂತಲೇ ಫಾಲೋ ಮಾಡಿ. ಒಂದು 2 days ಇರಬೇಕಾದ್ರೆ ನಿಮಗೆ ಹೊರ್ತಿಟ್ಟು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಒಂದು 2 days ಇರಬೇಕಾರಲ್ಲ, ಒಂದು 15 days ಇರಬೇಕಾದ್ರೆ ನೀಟಾಗಿ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ನ ಫಾಲೋ ಮಾಡಿ. ಇವ್ರನ್ನ ಓದ್ಕೊಬಿಟ್ಟು ಆಮೇಲಿಂದ ನಿಮಗೆ ಮ್ಯಾರಥಾನಲ್ಲಿ ಗೊತ್ತಾಗುತ್ತೆ ನೀಟಾಗಿ. ಕನ್ಸೈಸಾಗಿ ಪ್ರೀಸೈಸಾಗಿ ನೋಟ್ಸ್ ಮಾಡ್ಕೊಂಡಿದ್ದಾರೆ. ನಿಮಗೆ ಕೀ ವರ್ಡ್ಸ್, ಕೀ ಪಾಯಿಂಟ್ಸ್ ಎಲ್ಲ ನೀಟಾಗಿ ನೆನ್ಪಿಟ್ಕೋಬೋದು. ಓಕೆ, ಇಷ್ಟ ಆಯ್ತಪ್ಪ. ಮತ್ತು ಇನ್ನೊಂದು ಇದೊಂದಿದೆ. हेलो चैंपियंस, मई 2024 की आप लोगों की तैयारी हो गई होगी, लेकिन रिवीजन के ಇನ್ನೊಂದಿದೆ, ಸ್ಟಡಿ ಅಟ್ ಹೋಮ್. ನೋಡಿ ಗಾಯ್ಸ್, ಇದು ಕೂಡ ಸ್ಟಡಿ ಅಟ್ ಹೋಮ್ ಫ್ರೀ ಕ್ಲಾಸಸ್ ಫಾರ್ ಸಿ ಎ ಇಂಟರ್. ಸೊ ನಿಮ್ಗೆ ಯಾರಿಗಾದ್ರೂ ಫ್ರೀ ಕ್ಲಾಸಸ್ ಬೇಕು ಅಂತಂದರೆ ಲೆಟ್ ಮಿ ಸಿ, ಫಾಲೋ ಮಾಡಿ. ಎಲ್ಲ ಫಾಲೋ, ಸಿ ಎ ಎಲ್ಲರಿಗೂ ಇರುತ್ತೆ. ಒಂದೊಂದು ಅರ್ಥ ಆಗೋದಿಲ್ಲ, ಒಂದೊಂದು ಚೆನ್ನಾಗೇ ಮಾಡಿರ್ತಾರೆ. ಸೊ ಆರಾಮಾಗಿ ನೀವು ಸ್ಟಡಿ ಅಟ್ ಹೋಮ್ನ ಫಾಲೋ ಕೂಡ ಮಾಡ್ಬೋದು. ಕಾಮರ್ಸ್ ಸ್ಟ್ರೀಮಲ್ಲಿರೋರು ನಿಜವಾಗ್ಲೂ ಫಾಲೋ ಮಾಡಿ. ಫ್ರೀಯಾಗಿ ನಾಲೆಡ್ಜ್ ಸಿಗುತ್ತೆ ಅಂತ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ನಿಮಗೆ ಒಳ್ಳೆ ಮಾರ್ಕ್ಸು ಬರುತ್ತೆ. ಸೊ ಇಷ್ಟ ಆಗಿತ್ತು. ಇಷ್ಟು ನಾನು ಡೀಟೇಲ್ಸ್ ಕೊಟ್ಟಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಗ್ಬೋದು ಮತ್ತು ಹೆಲ್ಪ್ಫುಲ್ ಆಗ್ಬೋದು ಅಂತ. ಟ್ರಿಕ್ಸ್ ಎಲ್ಲ ನೀವು ವೀಡಿಯೋನ ವಾಚ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಸುಮ್ಮನೆ ಅರ್ಧ ವೀಡಿಯೋ ನೋಡಿ ನೀವು ಇದು ಮಾಡಬೇಡಿ. ತುಂಬ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂದ್ಕೊಳ್ತೀನಿ. ನನಗೆ ಯಾರೂ ಹೇಳಿರಲಿಲ್ಲ. ಸೊ ಸಿ ಎ ಓದಿರೋರು ಹುಡುಗಿನ ನಾನು ಕೇಳಿದೆ. ಎಲ್ಲರೂ ಕೂಡ HS ಅಕಾಡೆಮಿ, ಅದು ಇದು ಪೇಯ್ಡ್ ಕ್ಲಾಸಸ್ಸು ಎಲ್ಲ ಅವರೆಲ್ಲ ಎಷ್ಟು ಹೇಳ್ತಾರೆ ಅಂತಂದರೆ 1 lakh ಹೇಳ್ತಾರೆ ಇಸಿಗೆ ಇಂಟರ್ಗೆನ. ಅಷ್ಟೆಲ್ಲ ಹೇಳ್ತಾರೆ. ಸೊ ಇದೆಲ್ಲ ಫ್ರೀಯಾಗಿ ಸಿಗುತ್ತೆ. ನನಗೆ ಇನ್ನು ಯಾರೂ ಡೀಟೇಲ್ಸ್ ಕೊಡ್ತಿಲ್ಲ, ನಾನು ಸರ್ಚ್ ಮಾಡ್ತಾ ನನಗೆ ಗೊತ್ತಾಗಿದ್ದು. ಸೊ ನಿಮಗೆ ಹೆಲ್ಪ್ ಆಗಲಿ ಅಂತ. ಕೆಲವರು ಹೇಳೋಕ್ಕೆ ಇಷ್ಟಪಡ್ತಾರೆ, ಕೆಲವರು ಹೇಳಲ್ಲ, ಗೊತ್ತಿಲ್ಲ. ಎಲ್ಲರೂ ಹಂಗೆ ಇರೋದಿಲ್ಲ. ಬಟ್ ಹೆಲ್ಪ್ ಮಾಡೋರು ತುಂಬ ಕಡಿಮೆನೇ. ಯಾಕಂತಂದರೆ ನಮ್ಮ ಸರೌಂಡಿಂಗಲ್ಲಿ ಸಿ ಎ ಓದಿರೋರು ಯಾರೂ ಇಲ್ಲ. ಓದ್ತಾಯಿದ್ರು ಕೂಡ ಕೆಲವರು ಹೇಳಲ್ಲ, ಗೊತ್ತಿಲ್ಲ. ಒಬ್ಬೊಬ್ಬರು ಮೈಂಡ್ಸೆಟ್ ಒಂಥರ. ಅದಕ್ಕೋಸ್ಕರ ನನಗೆ ಗೊತ್ತಿರೋಷ್ಟು ನಿಮ್ಗೆ ಹೇಳಿದ್ದೀನಿ. ಇದು ನನ್ನ ಸಿ ಎ ಇಂಟರಲ್ಲಿ ಈ ಟ್ರಿಕ್ಸ್ ಎಲ್ಲ ಫಾಲೋ ಮಾಡಿ ಯೂಟ್ಯೂಬಲ್ಲಿ. ನನಗೆ ತುಂಬ ಒಂದೊಂದು ಟೈಮು ನಾನೇ ಮಾಡಿರೋದು. ನಾನು ಹಿಂಗೆ ಗೊತ್ತಾ, ನಾನು ಒಂದ್ಸಲ ಪ್ರಾಕ್ಟೀಸ್ ಮಾಡಿರ್ತೀನಿ, ಅದೆಲ್ಲ ಶಾರ್ಟ್ಕಟ್ಟೆಲ್ಲ ಬರೆದಿರ್ತೀನಿ. ಸೊ ಅದನ್ನು ಬುಕ್ಕೆಲ್ಲ ಎಲ್ಲಿರುತ್ತೋ ಹುಡುಕ್ಬೇಕು ಅಂತೇಳಿ ನಾನೇನು ಮಾಡ್ತೀನಿ, ಮೊಬೈಲಲ್ಲೇ ಕೂಡ ಇದು ಮಾಡ್ತೀನಿ. ಸೊ ಆ ಮೆಥಡ್ ನಮ್ಮ ಮೈಂಡಲ್ಲಿ ಒಂದು ಏನು ಹೇಳ್ತಾರೆ ಪ್ರಿಂಟ್ ಆಗೋವರೆಗೂ ನಾವು ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ನಿಮಗೆಲ್ಲ ತುಂಬ ಉಪಯೋಗ ಆಗಿದೆ ಅಂತ ಅನ್ಕೋತೀನಿ. ಸೊ ಉಪಯೋಗ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನಗೆ ತುಂಬ ಸಬ್ಸ್ಕ್ರೈಬರ್ ಬೇಕು. ಹೆಂಗೆ ಗೊತ್ತಾ, ನನಗೂ 1000 ರೀಚ್ ಆದರೆ ಬೇಗ ನನಗೂ ವೀಡಿಯೋಸ್ ಮಾಡೋದಕ್ಕೆ 1000 ಆದರೂ ಆಯ್ತಲ್ಲ ಅಂತೇಳಿ